ನಿನ್ನೆ ಈ ಕ್ಷೇತ್ರದ ನೂತನ ಪದಾಧಿಕಾರಿಗಳ ಆಯ್ಕೆ ಅಖಿಲ ಭಾರತ ಬಿಲ್ಲವರ ಯೂನಿಯನ್ನ ಮುಖಾಂತರ ಆಯ್ಕೆ ಆಗಿದೆ. ಇದಕ್ಕೆ ಕೋರ್ಟ್ನಿಂದಲೂ ಕೂಡ ಅವರ ಪರವಾಗಿ ತೀರ್ಪು ಬಂದಿದೆ ಅನ್ನುವಂಥ ಒಂದು ಮಾಧ್ಯಮ ಗೋಷ್ಠಿಯನ್ನು ನಿನ್ನೆ ಮಾಡಿದ್ದು. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದರೆ ಬಹಳಷ್ಟು ಆಶ್ಚರ್ಯ ಇತ್ತು. ಅದರಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದವರು ರವಿಶಂಕರ್ ಮಿಜಾರ್ ಅನ್ನೋರು. ಅವರು ಈ ಕ್ಷೇತ್ರದ ಹಿಂದೆ ಒಬ್ಬ ಆಡಳಿತ ಸಮಿತಿಯ ಸದಸ್ಯರು ಕೂಡ ಆಗಿದ್ದರು. ಕಳೆದ ಬಾರಿ ಅವರನ್ನು ಚೇಂಜ್ ಮಾಡಿ ಬದಲಾವಣೆ ಮಾಡಿ ಬೇರೆಯವರನ್ನು ನೇಮಕ ಮಾಡಿದ್ರು. ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕಾದ್ರೆ ಅವರು ಮಾತನಾಡಿದಂಥ ವಿಚಾರಗಳು, ಅವರು ಒಬ್ಬ LLB ಪದವೀಧರಂತನೂ ಕೂಡ ನಾನು ಬಹುಶಃ LLB ಮಾಡಿದ್ದಾರೆ ಆಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೇನೆ. ಮೂಡ ಇದರ ಒಂದು ಚೇರ್ಮನ್ ಆಗಿ ಕೂಡ ಕೆಲಸ ಮಾಡಿದ್ದಂಥವ್ರು. ಆ ಥರ ಇರಬೇಕಾದ್ರೆ ಒಂದು ಸಾರ್ವಜನಿಕ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದು ತಿಳಿದಂಥ ಒಂದು ವ್ಯಕ್ತಿ ಪತ್ರಿಕಾ ಮಾಧ್ಯಮದ ಮುಂದೆ ಬಂದು ಸುಳ್ಳು, ಯಾವುದೇ ಒಂದು ದಾಖಲೆಗಳಿಲ್ಲದೆ ಸುಳ್ಳು ವಿಚಾರಗಳನ್ನು ಜನರ ಮುಂದೆ ಇಟ್ಟು, ಪತ್ರಿಕಾಗಿ ದೃಶ್ಯ ಮಾಧ್ಯಮದವರ ಮುಂದೆ ಇಟ್ಟು ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸುವಂಥ ಒಂದು ಪ್ರಯತ್ನ ಮಾಡಿರುವಂಥದ್ದು ಖಂಡಿತವಾಗಲೂ ಬಹಳಷ್ಟು ಆಶ್ಚರ್ಯ ತಂದಿದೆ ನಮಗೆ. ಅದಕ್ಕೆ ಒಂದು ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಅದೇ ಸ್ಪಷ್ಟನೆ ಕೊಡಬೇಕಾದ್ರೆ ನಾವು ಆಡಳಿತ ಸಮಿತಿಯವರು, ನಮ್ಮ ಮಾರ್ಗದರ್ಶಕರು, ಹಾಗೆ ಕ್ಷೇತ್ರದ ಭಕ್ತಾದಿಗಳ ಅಲ್ಲದೆ ನಮ್ಮ ಈ ಒಂದು ಕೋರ್ಟ್ ಕಟ್ಟಳೆಗಳು ಈ ದೇವಸ್ಥಾನದ ವಿಚಾರದಲ್ಲಿ ನಡೆದಿತ್ತು. ಇದನ್ನು ನಮ್ಮ ಪರವಾಗಿ ಚಿದಾನಂದ ಕೆದಿಲಾಯ ವಕೀಲರು, ಹಿರಿಯ ವಕೀಲರು ಇದ್ದಾರೆ, ಅವರ ಮುಖಾಂತರವೇ ನಿಮಗೆ ಸ್ಪಷ್ಟನೆಗಳನ್ನು ಕೊಡಬೇಕು, ದಾಖಲೆಗಳನ್ನು ಕೂಡ ಒದಗಿಸಿ ಕೊಡಬೇಕು ಎನ್ನುವ ವಿಚಾರದಲ್ಲಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತೇವೆ. ಮೊದಲಿಂದಾಗಿ ಈ ಕ್ಷೇತ್ರ ತಮಗೆ ಗೊತ್ತಿದೆ, ಸಮಸ್ತ ಹಿಂದುಳಿದವರಿಗೆ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲದಂತಹ ಸಮಯದಲ್ಲಿ ಈ ಅಸ್ಪೃಶ್ಯತೆಯ ವಿರುದ್ಧ ಕೇರಳದಲ್ಲಿ ಸಂಘರ್ಷ ರಹಿತ ಕ್ರಾಂತಿಯನ್ನು ಮಾಡುತ್ತಿದ್ದಂತಹ ಈಗಿನ ಜಗದ್ಗುರು ಅಂತ ನಾವು ಕರಿತೇವೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಂದು ಕ್ರಾಂತಿಗಳನ್ನು ಮಾಡ್ತಿರ್ಬೇಕಾದ್ರೆ ಇಲ್ಲಿಯೂ ಕೂಡ ಶೋಷಿತ ವರ್ಗದವರು ಹೋಗಿ ಅವರನ್ನು ಭೇಟಿಯಾಗಿ ನಮ್ಮಲ್ಲಿ ಯಾವ ರೀತಿಯ ಸಮಸ್ಯೆಗಳಿದೆ ಇದರ ಬಗ್ಗೆ ಅವರಿಗೆ ಮನವರಿಕೆ ಮಾಡಿ ವಿಚಾರಗಳನ್ನು ತಿಳಿಸಿ ಅವರನ್ನು ಮಂಗಳೂರಿಗೆ ಆಮಂತ್ರಣ ಮಾಡಿದಾಗ ಅವರು ಮಂಗಳೂರಿಗೆ 1908ರಲ್ಲಿ ಬಂದು ಬೇರೆ ಬೇರೆ ಸ್ಥಳಗಳನ್ನು ನೋಡಿ ಇಲ್ಲಿ ಈಗ ಎದುರಿದ್ದ ಗೋಕರ್ಣನಾಥ ಕ್ಷೇತ್ರ ಇರುವ ಜಾಗವನ್ನು ನೋಡಿ ಇದೊಂದು ಪವಿತ್ರವಾದಂಥ ಜಾಗ, ಇಲ್ಲಿ ಒಂದು ಶಕ್ತಿ ಇದೆ, ಇಲ್ಲಿ ದೇವಸ್ಥಾನಗಳನ್ನು ನಾವು ನಿರ್ಮಾಣ ಮಾಡ್ಬೋದು ಎನ್ನುವ ಮಾತನ್ನು ಹೇಳಿದ ಪ್ರಕಾರ ಅಂದು ಸಾಹುಕಾರ ಕೊರಗಪ್ಪನವರ ನೇತೃತ್ವದ ತಂಡ ಇಲ್ಲಿ ಕ್ಷೇತ್ರದ ನಿರ್ಮಾಣ ಕೆಲಸಕ್ಕೆ ಇಳಿತಾರೆ. ಆ ಪ್ರಕಾರ 1912ರಲ್ಲಿ ಈ ಕ್ಷೇತ್ರದ ಕೆಲಸ ನಿರ್ಮಾಣದ ಕೆಲಸ ಪೂರ್ಣಗೊಂಡ ನಂತರ 1912 ಫೆಬ್ರವರಿ 21ರಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳೇ ಅವರ ಅಮೃತ ಹಸ್ತದಿಂದ ಶಿವಲಿಂಗವನ್ನು ಸ್ಥಾಪನೆ ಮಾಡಿದಂತಹ ಮಾಡಿ ಗೋಕರ್ಣನಾಥ ಕ್ಷೇತ್ರ ಸ್ಥಾಪನೆ ಆದಂಥ ದಿವಸ. ಆ ದಿವಸದಿಂದ ಸಮಸ್ತ ಹಿಂದುಳಿದ ವರ್ಗಗಳಿಗೆ ದೇವಸ್ಥಾನಕ್ಕೆ ಹೋಗಲು ಅನುಮತಿ ಸಿಕ್ಕಿದಂಥ ಒಂದು ಪವಿತ್ರವಾದಂಥ ದಿವಸ. ಈ ಕ್ಷೇತ್ರವನ್ನು ಆ ದಿನದಿಂದಲೂ ಕೂಡ ಆ ಸಾಹುಕಾರ ಕೊರಗಪ್ಪನರವರ ನೇತೃತ್ವದಲ್ಲಿ ನಡೆದುಕೊಂಡು ಬರ್ತಾ ಇತ್ತು. 1920ರಲ್ಲಿ ಈ ಒಂದು ಕ್ಷೇತ್ರವನ್ನು ಮುನ್ನಡೆಸಬೇಕಾದ್ರೆ ಇದಕ್ಕೆ ಬೈಲಾಗಳಿದೆಲ್ಲ ಬೇಕು ಅಂತ ಹೇಳಿ ಸಾಹುಕಾರ ಕೊರಗಪ್ಪನವರು 1920ರಲ್ಲಿ ಒಂದು ರಿಲೀಸ್ ಡೀಡನ್ನು ಮಾಡ್ತಾರೆ. ರಿಲೀಸ್ ಡೀಡ್ ಮಾಡಿ ಈ ಕ್ಷೇತ್ರದ ಇರುವ ಜಾಗಗಳನ್ನೆಲ್ಲ, ಅದು ಅವರ ಹೆಸರಲ್ಲಿತ್ತು, ಅದನ್ನು ಶ್ರೀ ಗೋಕರ್ಣನಾಥ ದೇವರು ಎನ್ನುವ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ, ದೇವರು ಅದನ್ನು ಮ್ಯಾನೇಜ್ಮೆಂಟ್ ಮಾಡಲಿಕ್ಕಾಗೋದಿಲ್ಲ, ಇದನ್ನು ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಬಿಲ್ಲವರ ಯೂನಿಯನ್ ಎನ್ನುವ ಸಂಸ್ಥೆಯನ್ನು ಆರಂಭ ಮಾಡೋದ್ರ ಬಗ್ಗೆ ಅದರಲ್ಲಿ ವಿಚಾರಗಳನ್ನು ತಿಳಿಸಿ ಆ ರಿಲೀಸ್ ಡೀಡನ್ನು ಮಾಡಿಕೊಟ್ಟಿರ್ತಾರೆ. ಅದರ ನಂತರ ನಮ್ಮ ಸಮಾಜದ ಹಿರಿಯರು ಈ ಹಿಂದಿನಿಂದ 1990ರ ತನಕಲ್ಲೂ ಸುಸೂತ್ರವಾಗಿ ನಡೆದುಕೊಂಡು ಬರ್ತಾ ಇತ್ತು. 1989ರಲ್ಲಿ ನಮ್ಮ ಸಮಾಜದ ಹೆಮ್ಮೆ, ನಾವೇನು ಇಲ್ಲಿ ಹೇಳಬೇಕಾದಂಥ ಅಗತ್ಯ ಇಲ್ಲ, ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ಜನಾರ್ದನ್ ಪೂಜಾರಿ ಅವರ ಈ ಒಂದು ದೇಶಕ್ಕೆ ಅವರ ಸೇವೆ ಏನು, ವಿಶೇಷವಾಗಿ ಗೋಕರ್ಣನಾಥ ದೇವಸ್ಥಾನದಲ್ಲಿ ಅವರು ಮಾಡಿರುವಂಥ ಸೇವೆ ಏನು ಅಂತ ಹೇಳಿ ನಮಗಿಂತ ಜಾಸ್ತಿ ಬಹುಶಃ ನಿಮಗೆಲ್ಲರಿಗೂ ತಿಳಿದಿದೆ, ಯಾರಿಗೂ ಕೂಡ ನಾವು ಹೇಳುವಂಥ ಅಗತ್ಯ ಇಲ್ಲ. ಅವರ ನೇತೃತ್ವದಲ್ಲಿ ಈ ಕ್ಷೇತ್ರದ ನವೀಕರಣ ಕೇಳಿದ್ದಾರೆ. ನವೀಕರಣ ಕೇಳಿದಾಗ
ಬಿಲ್ಲವರ ಯೂನಿಯನ್ ಅಂತ ನಾನು ಏನು ಹೇಳಿದೆ, ಕೊರಗಪ್ಪನವರು ಬಿಲ್ಲವರ ಯೂನಿಯನ್ಗೆ ಗೋಕರ್ಣನಾಥ ದೇವರು ಎನ್ನುವಂಥ ಆ ಇದರಲ್ಲಿ ಬಿಲ್ಲವರ ಯೂನಿಯನನ್ನು ಆರಂಭ ಮಾಡಿ ಅದಕ್ಕೆ ಕೊಟ್ಟಿರ್ತಾರೆ. ದಾಮೋದರ ಸುವರ್ಣ ಎನ್ನುವರು ಈ ಕ್ಷೇತ್ರದ ಕ್ಷೇತ್ರದಲ್ಲ ಬಿಲ್ಲವರ ಯೂನಿಯನ್ನ ಅಧ್ಯಕ್ಷರಾಗಿದ್ದರು. ಆ ಸಮಯದಲ್ಲಿ ಒಂದು ಮೀಟಿಂಗ್ನಲ್ಲಿ ಈ ಬಿಲ್ಲವರ ಯೂನಿಯನ್ನ ಹೆಸರನ್ನು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಆಗಿ ಪರಿವರ್ತನೆ ಮಾಡಬೇಕು ಎನ್ನುವುದರ ಬಗ್ಗೆ ಒಂದು ಮನವಿಯನ್ನು ಅವರು ಮಾಡ್ತಾರೆ. ಅದಕ್ಕೆ ಅಲ್ಲಿದ್ದ ಎಲ್ಲರೂ ಒಮ್ಮತದಿಂದ ಅದಕ್ಕೆ ಮಂಜೂರಾತಿಯನ್ನು ಮಾಡ್ತಾರೆ, ಒಪ್ಪಿಗೆಯನ್ನು ನೀಡಿರ್ತಾರೆ. ಆನಂತರ ಬಿಲ್ಲವರ ಯೂನಿಯನ್ ಇದ್ದದ್ದು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಅಂತ ಆಗುತ್ತೆ. ಆದರೆ ಅವ್ರು ಏನು ಮಾಡಿದರು ಅಂತ ಹೇಳಿದರೆ, ಅದೇ ರೀತಿ ನಡೀತಾ ಹೋಗ್ತಾ ಇತ್ತು. ಒಂದು ವರ್ಷದಲ್ಲಿ ನಮಗೆ ನಮ್ಮ ಹಿರಿಯರಿಗೆ ಹಿಂದೆ ತಾಲೂಕು ಆಫೀಸಿಂದ ಒಂದು ಫೋನ್ ಬರುತ್ತೆ. ಆ ಫೋನ್ನಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ದೇವಸ್ಥಾನದ ಪ್ರಾಪರ್ಟಿಯನ್ನು ಗೋಕರ್ಣನಾಥ ದೇವರಿದ್ದದ್ದನ್ನು ನಾರಾಯಣಗುರು ಎಜುಕೇಷನ್ ಟ್ರಸ್ಟಿಗೆ ವರ್ಗಾಯಿಸ ಮಾಡಲಿಕ್ಕೆ ಅರ್ಜಿ ಕೊಟ್ಟಿದ್ದಾರೆ ಇಲ್ಲಿ ಅಂತೇಳಿ ಒಂದು ಫೋನ್ ಮುಖಾಂತರ ತಿಳಿಸ್ತಾರೆ. ಬಹುಶಃ ಇದೆಲ್ಲರಿಗೂ ಶಾಕ್ ನೀಡುವಂಥ ವಿಚಾರ. ಯಾಕೆಂತ ಹೇಳಿದರೆ, ಈ ಬಿಲ್ಲವರ ಯೂನಿಯನ್ ಇರ್ಬೋದು ಅಥವಾ ಗೋಕರ್ಣನಾಥ ದೇವರು, ಇದು ಎಲ್ಲ ಆಸ್ತಿಗಳು ಕೂಡ ಸಾರ್ವಜನಿಕರು, ಬಿಲ್ಲವ ಸಮಾಜದವರು ಎಲ್ಲರೂ ಸೇರಿಕೊಟ್ಟಿರುವಂಥ ಆಸ್ತಿ. ಇದು ಬಿಲ್ಲವರ ಸಮಾಜದಲ್ಲಿ ಹುಟ್ಟಿದಂಥ ಒಂದು ಮಗುವಿಗೆ ಕೂಡ ಇದರಲ್ಲಿ ಅಧಿಕಾರ ಯಾವತ್ತೂ ಕೂಡ ಇರುವಂಥದ್ದು. ಇದನ್ನು ಒಂದು ಟ್ರಸ್ಟ್, ಖಾಸಗಿ ಟ್ರಸ್ಟ್, ನಾರಾಯಣಗುರು ಎಜುಕೇಷನ್ ಟ್ರಸ್ಟ್ ಅಂತ ಮಾಡಿ ಅದನ್ನು ಆರಂಭ ಮಾಡ್ತಾರೆ. ಅದರಲ್ಲಿ ಯಾರಿರ್ತಾರೆ ಅಂತ ಹೇಳಿದರೆ, ದಾಮೋದರ ಸುವರ್ಣರ ಇರ್ತಾರೆ, ಅವರ ಮಕ್ಕಳು, ಅವರ ರಿಲೇಟಿವ್ಸನ್ನು ಹಾಕಿ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡ್ತಾರೆ. ಇದು ನಮ್ಮ ಹಿರಿಯರಿಗೆ ಆ ಸಮಯದಲ್ಲೇ ಗೊತ್ತಾಗುತ್ತೆ. ಆ ಬಗ್ಗೆ ಅವರಲ್ಲಿ ಕೂಡಲೇ ಇದರ ಬಗ್ಗೆ ಕೇಳಿದಾಗ ಅವರು ಅದನ್ನು ನಂತರ ಮಿನಿಟ್ಸ್ ಬುಕ್ಕನ್ನು ತೆಗೆದಾಗ ಅದರಲ್ಲಿ ಇವರು ರೆಸಲ್ಯೂಷನನ್ನು ಸೇರಿಸಿರುವಂಥದ್ದು ಓವರ್ ರೈಟಿಂಗ್ ಅದರಲ್ಲಿ ಕಾಣುತ್ತೆ. ಇದರ ನಂತರ ಇದನ್ನು ವಿವಾದವಾಗಿ ವಿರೋಳುತ್ತೆ. ನಮ್ಮ ಹಿಂದಿನವರು ನೀವು ಒಂದು ಆ ನಾರಾಯಣಗುರು ಎಜುಕೇಷನ್ ಟ್ರಸ್ಟ್ ಅಂತ ಏನು ಮಾಡಿದ್ದೀರಿ, ಖಾಸಗಿ ಟ್ರಸ್ಟ್ ಮಾಡಿದ್ದೀರಿ, ಅದನ್ನು ರದ್ದು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ನಿಮ್ಮೊಟ್ಟಿಗೆ ಬರುವುದಿಲ್ಲ, ಬಿಲ್ಲವರ ಯೂನಿಯನ್ ಅಂತೆ ನಾವು ಇರ್ತೇವೆ, ದೇವಸ್ಥಾನ ನಾವು ಮಾಡಿಸ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ಪ್ರಕಾರ ಅವರು ಇದು ನಂತರ ಕೋರ್ಟ್ನ ವ್ಯಾಜ್ಯಕ್ಕೆ ಹೋಗುತ್ತೆ. ವ್ಯಾಜ್ಯಕ್ಕೆ ಹೋದಾಗ ಇದೆಲ್ಲ ಏನಾಗುತ್ತೆ ಅಂತ ಹೇಳಿದರೆ, ಬಿಲ್ಲವರ ಯೂನಿಯನ್ ಅಂತ ಇರುತ್ತೆ. ಆ ಬಿಲ್ಲವರ ಯೂನಿಯನ್ ಕೇಸಲ್ಲಿ ಆ ಸಮಯದಲ್ಲಿ ಸ್ವಲ್ಪ ಬಿಕಾಸ್ ಆಫ್ ನಾನ್ ಪ್ರಾಸಿಕ್ಯೂಷನ್, ನಾಟ್ ಆನ್ ಮೆರಿಟ್ಸ್, ಕೇಸ್ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಎಕ್ಸಿಸ್ಟೆನ್ಸ್ ಅಂತ ಬರುತ್ತೆ. ಅದರ ನಂತರ ಅವ್ರು ಏನು ಮಾಡಬೇಕಾಗಿತ್ತು, ಈ ಕ್ಷೇತ್ರದ ಆಡಳಿತವನ್ನು ತಗೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡಬೇಕಿತ್ತು. ಆದರೆ ನಮಗೆ ಒಂದು ಇದಿತ್ತು, ಬಿಲ್ಲವರ ಯೂನಿಯನ್ ಅಂತ ಹೇಳಿದಾಗ ಅದರಲ್ಲಿ ಮೆಂಬರ್ಶಿಪ್ಪಿಗೆ ಎಲ್ಲರಿಗೂ ಕೂಡ ಯಾರೆಲ್ಲ ಮೆಂಬರ್ಶಿಪ್ ಅಂತ ಹೇಳಿದರೆ, ಅದು 100 ರೂಪಾಯಿ ಕಟ್ಟಿದಂಥ ಬಿಲ್ಲವ ಸಮಾಜಕ್ಕೆ ಸೇರಿದ 18 ವರ್ಷಕ್ಕೆ ಮೇಲ್ಪಟ್ಟ 100 ರೂಪಾಯಿ ಕಟ್ಟಿದವರು ಸದಸ್ಯತ್ವ, ಹಾಗೆ ಕ್ಷೇತ್ರದಲ್ಲಿ ಶಾಶ್ವತ ಪೂಜೆ ಮಾಡಿದವರಿಗೆ ಮೆಂಬರ್ಶಿಪ್ ಕೊಡಬೇಕು ಅಂತೇಳಿ. ಇವರು ಆ ಸಮಯದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಆ ಮೆಂಬರ್ ಅದನ್ನೊಂದು ತಿದ್ದುಪಡಿ ಅವರ ಒಳಗಡೆ ಮಾಡಿಕೊಂಡು ಅವರಿಗೆ ಬೇಕಾದವರಿಗೆ ಮಾತ್ರ ಮೆಂಬರ್ಶಿಪ್, ಉಳಿದು ಯಾರಿಗೂ ಕೂಡ ಮೆಂಬರ್ಶಿಪ್ಪನ್ನು ಅವರು ಕೊಡುವುದಿಲ್ಲ. ಈ ಥರದ ವಿಚಾರಗಳು ಇರಬೇಕಾದ್ರೆ ಈ ಕ್ಷೇತ್ರಾಡಳಿತ ಸಮಿತಿಗೆ ಇಲ್ಲಿ ಇವರು ಇದರಲ್ಲಿ ಇಂಟರ್ಫಿಯರ್ ಆಗಲಿಕ್ಕೆ, ಇನ್ನು ಇದನ್ನು ಕೂಡ ಇವರು ಏನಾದರೂ ಮಾಡ್ಬೋದು ಎನ್ನುವ ಉದ್ದೇಶದಿಂದ ಆ ಸಮಯದಲ್ಲಿ ನಾವು ಜಿಲ್ಲಾಧಿಕಾರಿಯವರ ಮುಖಾಂತರ ನಮಗೊಂದು ಆ ದೇವಸ್ಥಾನದ ಕಮಿಟಿ, ಬಿಲ್ಲವರ ಯೂನಿಯನ್ನ ಯಾವ ಕಮಿಟಿ ಇತ್ತು ಅದನ್ನೇ ಮುಂದುವರಿಲಿಕ್ಕೆ ನಮಗೊಂದು ಅನುಮತಿ ಸಿಗುತ್ತೆ. ಆ ಪ್ರಕಾರ ನಾವು ಈವರೆಗೂ ಕೂಡ ಯಾವುದೇ ಒಂದು ಬೇರೆಯವರ ಒಂದು ಮಧ್ಯಸ್ಥಿಕೆ ಇಲ್ಲದೆ ಶ್ರೀ ಕ್ಷೇತ್ರದ ಆಡಳಿತ ಸಮಿತಿ ಈವರೆಗೂ ಕೂಡ ಸಸೂತ್ರವಾಗಿ ಎಲ್ಲ ಕೆಲಸ ಕಾರ್ಯಗಳು ನೀವು ನೋಡಿರ್ಬೋದು. ಆ ನಂತರ ಯಾವ ರೀತಿ ಕ್ಷೇತ್ರ ಇಲ್ಲಿ ಅಭಿವೃದ್ಧಿಗೊಂಡಿದೆ, ಈಗ ಇರುವಂಥ ಕಲ್ಯಾಣ ಮಂಟಪಗಳಾಗಿರ್ಬೋದು, ದ್ವಾರಗಳಾಗಿರ್ಬೋದು, ಆಮೇಲೆ ನಮ್ಮ ಗ್ಲಾಸ್ ಹೌಸ್ ಆಗಿರ್ಬೋದು, ಹಾಗೆಯೇ ನಮ್ಮ ಇದು ಕೆರೆಯ ಒಂದು ನವೀಕರಣ ಯಾವ ರೀತಿ ಆಯಿತು, ಎಲ್ಲ ಅಭಿವೃದ್ಧಿ ಕೆಲಸಗಳು, ಸಮಾಜಮುಖಿ ಕೆಲಸಗಳು, ಮಂಗಳೂರು ದಸರಾ, ಇದೆಲ್ಲ ಈಗಿನ ಆಡಳಿತ ಸಮಿತಿಯಿಂದಲೇ ಸುಸೂತ್ರವಾಗಿ ಯಾವುದೇ ಒಂದು ತೊಂದರೆ ಇಲ್ಲದೆ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಅಕೌಂಟ್ಸ್ಗಳು ಕೂಡ ಅಷ್ಟೇ, ಪ್ರತಿಯೊಂದು ಕೂಡ ಆಡಿಟ್ ಆಗಿ ಎಲ್ಲ ಪಾನ್ ಕಾರ್ಡ್ ಇದೆಲ್ಲ ಗೋಕರ್ಣನಾಥ ಆಡಳಿತ ಸಮಿತಿ ಹೆಸರಿನಲ್ಲೇ ಸುಸೂತ್ರವಾಗಿ ನಡೀತಾ ಬರ್ತಾ ಇರುತ್ತೆ. ಈ ಥರ ಇರಬೇಕಾದ್ರೆ ಬಹುಶಃ 2020ರ ನಂತರ ಈಗಿನ ಸಮಿತಿ, ಆ ಸಮಯದಲ್ಲಿದ್ದಂಥ ನಮ್ಮ ಆಡಳಿತ ಸಮಿತಿ ಅಭಿವೃದ್ಧಿ ಸಮಿತಿ ಅಂತ ಇರುತ್ತೆ. ಈ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಅಂತಾದರೆ ಕ್ಷೇತ್ರ ಆಡಳಿತ ಅಭಿವೃದ್ಧಿ ಸಮಿತಿ ಅಂತ ಒಂದಿತ್ತು, ಕ್ಷೇತ್ರಾಭಿವೃದ್ಧಿ ಸಮಿತಿ ಅಂತ. ಇದರ ಮೀಟಿಂಗಿಗೆ ಈ ಕ್ಷೇತ್ರಾಡಳಿತ ಸಮಿತಿಯ ಅಧ್ಯಕ್ಷರಿರ್ಬೋದು, ಕೆಲವೊಂದು ಟ್ರಸ್ಟಿಗಳಿರ್ಬೋದು,
ಯಾವುದೇ ಕಾರಣಕ್ಕೂ ಆ ಸಭೆಗೆ ಅವರು ಹಾಜರಾಗ್ತಾ ಇಲ್ಲ. ನಿಜವಾಗಿ ಅಭಿವೃದ್ಧಿ ಸಮಿತಿಯವರು ಅಂಥ ಸಭೆಗಳನ್ನು ನಡೆಸಲಿಕ್ಕೆ ಇವರು ಮುಂದೆ ಬಂದು ನಿಲ್ಲಬೇಕಿತ್ತು. ಯಾವುದೇ ಸಭೆಗೆ ಅವರು ಬರೋದಿಲ್ಲ. ಇದನ್ನೆಲ್ಲ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ನಮಗೆ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಆದರೆ ಅಭಿವೃದ್ಧಿ ಕುಂಠಿತಗೊಳ್ಳುವಂಥ ಸಮಯದಲ್ಲಿ ಇದರ ಬಗ್ಗೆ ಅಭಿವೃದ್ಧಿ ಸಮಿತಿಯ ಸದಸ್ಯರು ಹಾಗೆ ಕೆಲವು ಆಡಳಿತ ಸಮಿತಿಯ ಸದಸ್ಯರಲ್ಲಿ ಅಸಮಾಧಾನ ಉಂಟಾಗುತ್ತೆ. ಯಾಕೆ ಇವರು ಅದನ್ನು ತಪ್ಪಿಸ್ತಿದ್ದಾರೆ ಅಂತ ಹೇಳಿ. ಆವಾಗ ನಮ್ಮೆಲ್ಲರ ನಾಯಕರಾದಂಥ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ಎಲ್ಲರಲ್ಲೂ ಮಾತಾಡಿದಾಗಲೂ ಕೂಡ ಅವರು ಯಾವುದೇ ಸಭೆಗೆ ಬರೋದಿಲ್ಲ. ವಿನಾಕಾರಣ ಅದರಿಂದ ಹಿಂದೆ ನಿಲ್ತಾರೆ. ಆವಾಗ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ಅವರೇ ಸ್ವತಃ ನಿಂತು ಆ 50 ಅಭಿವೃದ್ಧಿ ಸಮಿತಿಯ ನಮ್ಮ ಸದಸ್ಯರನ್ನು ಕೂಡ ಸೇರಿಸಿಕೊಂಡು ಒಂದು ಮೀಟಿಂಗನ್ನು ಕಾನೂನುಬದ್ಧವಾಗಿ 15 ದಿವಸದ ಪೂರ್ವ ಇದರ ನೋಟಿಸನ್ನು ಕೊಡ್ತಾರೆ. ಆ ನೋಟಿಸ್ ಅವ್ರು ನಿನ್ನೆ ಹೇಳ್ತಾರೆ ಯಾರಿಗೂ ತಿಳಿದಿರಲಿಲ್ಲ ಅಂತ ಹೇಳಿ ಅವರಿಗೆ ಪ್ರತಿಯೊಬ್ಬರಿಗೂ ಫೋನ್ ಕಾಲ್ ಮುಖಾಂತರ ಹಾಗೆ ನೋಟಿಸ್ ಮುಖಾಂತರ ಕೂಡ ಅವರಿಗೆ ವಾಟ್ಸಪ್ನ ಮುಖಾಂತರ ಅವರಿಗೆ ತಿಳಿಸಲಾಗಿದೆ. ಆದರೆ ಅವರು ಅದಕ್ಕೆ ಯಾವುದೇ ಕಾರಣ ನೀಡದೆ ಗೈರು ಹಾಜರಾಗ್ತಾರೆ. ಊರಲ್ಲಿ ಇರ್ತಾರೆ, ಆದರೆ ಉದ್ದೇಶಪೂರ್ವಕವಾಗಿ ಅವರು ಗೈರುಹಾಜರಾಗ್ತಾರೆ. ಆ ಸಮಯದಲ್ಲಿ ನಮಗೆ ಬೇರೆ ಯಾವುದೇ ಮಾರ್ಗಗಳಿರೋದಿಲ್ಲ. ಈ ಕ್ಷೇತ್ರ ಒಳ್ಳೆಯದಲ್ಲಿ ನಡಿಬೇಕು. ಇದು ಒಂದು ಬಿಲ್ಲವ ಸಮಾಜದ್ದು ಒಂದು ಆಸ್ತಿ. ಆದರೆ ಬಿಲ್ಲವ ಸಮಾಜದ ಸೇರಿದಂತೆ ನಾರಾಯಣ ಗುರುಗಳ ಅನುಯಾಯಿಗಳು ಎಲ್ಲರೂ ಕೂಡ ಬಹಳ ಶ್ರದ್ಧಾಭಕ್ತಿಯಾಗಿ ಶ್ರದ್ಧಾ ಕೇಂದ್ರವಾಗಿ ಬೆಳೆದು ಬಂದಿರುವಂಥ ಈ ಕ್ಷೇತ್ರದಲ್ಲಿ ಅದೆಷ್ಟೋ ನಮ್ಮ ಶೋಷಣೆಗಳಿಗೆ ವಿರುದ್ಧ ಇಲ್ಲಿ ಕ್ರಾಂತಿಗಳನ್ನು ಮಾಡಿರುವಂಥದ್ದು. ಇದನ್ನು ಅಭಿವೃದ್ಧಿ ಮುಂದಿನ ಬೆಳವಣಿಗೆಯ ವಿಚಾರದಲ್ಲಿ ಆಡಳಿತ ಸಮಿತಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಬೇಕು ಅಂತ ಹೇಳಿ ಆ ಸಭೆಯಲ್ಲಿ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ ಪೂಜಾರಿ ಅವರು ಕೂಡ ಇದ್ದ ಸಭೆಯಲ್ಲಿ ಹೊಸದಾಗಿ ಅಧ್ಯಕ್ಷರನ್ನು ಮಾಡಲಾಗುತ್ತೆ. ಅಧ್ಯಕ್ಷರನ್ನು ಯಾರನ್ನು ಮಾಡಿದ್ರು ಅಂತ ಕೇಳಿದರೆ ಕೊರಗಪ್ಪನವರ ರಿಲೀಸ್ ಡೀಡ್ನಲ್ಲಿ ಒಂದು ಸೆಂಟೆನ್ಸ್ ಇರುತ್ತೆ. ಈ ಕ್ಷೇತ್ರದ ಅಧ್ಯಕ್ಷರನ್ನು ಅವರ ಕುಟುಂಬದಲ್ಲಿ ಅವರು ಯೋಗ್ಯರಾಗಿದ್ದಲ್ಲಿ ಪ್ರಥಮ ಪ್ರಾಶಸ್ತ್ಯ ಅವರಿಗೆ ಕೊಡಬೇಕು ಅನ್ನುವಂತಹ ಒಂದು ಸೆಂಟೆನ್ಸ್ ಇರುತ್ತೆ. ಆ ಪ್ರಕಾರ ಈ ಹಿಂದೆ ಕೂಡ ಕೊರಗಪ್ಪನವರ ಮೊಮ್ಮಗ ಎಚ್.ಎಸ್. ಸಾಯಿರಾಮ್ ಅವರು 34 ವರ್ಷ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಕೊರಗಪ್ಪನವರಿಗೆ 2 ಗಂಡು ಮಕ್ಕಳು, ಒಬ್ಬರು ಎಚ್.ಎಸ್. ಸೋಮಸುಂದರಂ, ಮತ್ತೊಬ್ಬರು ಸೋಮಶೇಖರ್. ಎಚ್.ಎಸ್. ಸೋಮಸುಂದರಂ ಅವರು ಸುಮಾರು 35 ವರ್ಷಗಳ ಈ ಕ್ಷೇತ್ರದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಂಥವರು. ಅವರ ಸುಪುತ್ರ ಈಗಿನ ಅಧ್ಯಕ್ಷರಾದಂತಹ ಜಯರಾಜ್ ಎಚ್. ಸೋಮಸುಂದರಂ. ಸೊ 34 ವರ್ಷಗಳ ಎಚ್.ಎಸ್. ಸಾಯಿರಾಮ್ ಅವರನ್ನು ಬದಲಾವಣೆ ಮಾಡಿ ಜಯರಾಜ್ ಎಚ್. ಸೋಮಸುಂದರಮರನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಅದರ ನಂತರ ಕೆಲವು ಸಮಿತಿ ಸದಸ್ಯರನ್ನು ಕೂಡ ಬದಲಾವಣೆ ಮಾಡಿ 1-2 ಜನ ಹೊಸ ಮುಖಗಳನ್ನು ಹಾಕಬೇಕು. ಅಂದರೆ ಯುವಕರಿಗೂ ಕೂಡ ಅವಕಾಶ ಮಾಡಿಕೊಡಬೇಕು. ಅವರಲ್ಲೂ ಕೂಡ ಹೊಸ ವಿಷನ್ ಇರುತ್ತೆ. ಯಾವುದೇ ಕೆಲಸ ಮಾಡಿದರೂ ಕೂಡ ಇದು ಈ ದೇವಸ್ಥಾನದ ಅಭಿವೃದ್ಧಿಯ ವಿಚಾರವನ್ನು ಇಟ್ಕೊಂಡು ಬದಲಾವಣೆಗಳನ್ನು ಮಾಡಿರ್ತಾರೆ. ಆಯಿತು, ಬದಲಾವಣೆಗಳನ್ನು ಮಾಡಿದಾಗ ಅವರು ಬರಲಿಲ್ಲ. ಅವರು ನಂತರ ಕೋರ್ಟಿಗೆ ಹೋಗ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿದೆ. ಉದ್ದೇಶಪೂರ್ವಕವಾಗಿ ಅವರು ಯಾವಾಗ ಈ ಸಭೆಗಳನ್ನು ತಪ್ಪಿಸ್ತಾರೋ ಅವರ ಮುಂದಿನ ಇರುವಂಥದ್ದು ಕೋರ್ಟಿಗೆ ಹೋಗಬೇಕು ಅಂತಾದಾಗ ನಾವು ಕೂಡ ಅದಕ್ಕೆ ತಯಾರಾಗಿರಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ನಾವೇನು ಮಾಡಿದ್ದು, ಇವರು ಕೋರ್ಟಿಗೆ ಹೋಗಿ ಕೋರ್ಟಲ್ಲಿ ಮಿಸ್ಲೀಡ್ ಮಾಡಿ ಏನಾದರೂ ಒಂದು ಎಕ್ಸ್ಪರ್ಟ್ ಆರ್ಡರ್ ತರೋದು ಬೇಡ ಅಂತ ಹೇಳಿ ನಾವು ಕೇವೇಟನ್ನು ಸಲ್ಲಿಸಿರ್ತೇವೆ. ಇಂಥವರು ಒಂದು ಸುಳ್ಳು ಆರೋಪಗಳನ್ನು ಮಾಡಿ ಯಾವುದೇ ಒಂದು ಆದೇಶಗಳನ್ನು ತರುವಂಥ ಸಂಭವ ಇರುತ್ತೆ. ಇದರ ವಿರುದ್ಧ ನಾವು ಕೇವೇಟನ್ನು ಅಲ್ಲಿ ಸಲ್ಲಿಸಿರ್ತೇವೆ. ಅದಾದ ನಂತರ ಇವರು ಸೂಟ್ ಫೈಲ್ ಮಾಡುತ್ತಾರೆ. ಸೂಟ್ ಫೈಲ್ ಮಾಡಿ, ತಮಗೆ ಗೊತ್ತಿದೆ ಕಾನೂನಿನಲ್ಲಿ ಒಂದು ಸೂಟ್ ಫೈಲ್ ಮಾಡಿದ ನಂತರ ಅವರಿಗೆ ನಾವು ಮಾಡಿದ್ದು ಈ ಆಡಳಿತ ಸಮಿತಿಯನ್ನು ಬದಲಾವಣೆ ಮಾಡಿದ್ದು ಅದು ಸರಿಯಲ್ಲ ಅಂತ ಹೇಳಿದರೆ ಅದಕ್ಕೆ ಕಾನೂನಿನಿಂದ ತಡೆಯಾಜ್ಞೆ ತರುವಂಥ ಎಲ್ಲ ಅವಕಾಶಗಳು ಅವರಿಗೆ ಇತ್ತು. ಆದರೆ ಅವರು ಕೇಸನ್ನು ಫೈಲ್ ಮಾಡ್ತಾರೆ, ಅವರು ತಡೆಯಾಜ್ಞೆಗೆ ಪ್ರಯತ್ನ ಮಾಡ್ತಾರೆ. ಯಾವುದೇ ತಡೆಯಾಜ್ಞೆ ಕೂಡ ಅವರಿಗೆ ಸಿಗುವುದಿಲ್ಲ. ಆವಾಗ ಅವರು ಫೈಲ್ ಮಾಡಿದಂತಹ ಪ್ಲೇಂಟ್ನಲ್ಲಿ ಕೆಲವೊಂದು ದೋಷಗಳಿದ್ದದನ್ನು ನಮ್ಮ ವಕೀಲರು ಮಾತಾಡ್ತಾರೆ. ಆ ಪ್ರಕಾರ ನಾವು ಕೇಸ್ನ ವಿಚಾರಣೆ ಆಗುವ ಪೂರ್ವದಲ್ಲಿ ಪ್ರಿಲಿಮಿನರಿ ಸ್ಟೇಜ್ನಲ್ಲಿ ಆ ಪ್ಲೇಂಟನ್ನು ವಜಾಗೊಳಿಸಬೇಕು ಅಂತೇಳಿ ರಿಜೆಕ್ಷನ್ಗೊಂದು ನಾವು ಸಿವಿಲ್ ಪ್ರೊಸೀಜರ್ನಲ್ಲಿ ಇದಕ್ಕೆ ಅವಕಾಶಗಳಿದೆ. ಅದರ ಪ್ರಕಾರ ನಾವು ಅರ್ಜಿಯನ್ನು ಹಾಕ್ತೇವೆ. ಆ ಅರ್ಜಿಯನ್ನು ಕೋರ್ಟ್ ವಿಚಾರಣೆ ಮಾಡಿ ಆ ಅರ್ಜಿಯನ್ನು ಪುರಸ್ಕಾರ ಮಾಡುತ್ತೆ. ಅಂದರೆ ಇವರು ಮಾಡಿರುವಂಥ ಕೇಸ್ ಅದು ಸರಿ ಇಲ್ಲ ಅಂತೇಳಿ ಆ ಕೇಸನ್ನು ಪ್ರಿಲಿಮಿನರಿ ಸ್ಟೇಜ್ನಲ್ಲಿ
ಮೆರಿಟ್ಸ್ನ ಬಗ್ಗೆ ಯಾವುದೇ ವಿಚಾರಗಳಿಲ್ಲ, ಅದನ್ನು ವಜಾಗೊಳಿಸುವಂಥದ್ದು. ಅದಾದ ನಂತರ ಅದರ ವಿರುದ್ಧ ವಜಾಗೊಳಿಸಿದ ಕೇಸ್ನ ವಿರುದ್ಧ ಅವರು ಡಿಸ್ಟ್ರಿಕ್ಟ್ ಕೋರ್ಟಿಗೆ, ಇದು ಸಿವಿಲ್ ಜಡ್ಜ್ ಸೀನಿಯರ್ ಡಿವಿಷನ್ ಕೋರ್ಟಲ್ಲಿ ಆಗಿರುತ್ತೆ, ಇದರ ವಿರುದ್ಧ ಇವರು ಸೆಷನ್ ಜಡ್ಜ್ ಹಾಗೆ ಅದು ಸೆಕೆಂಡ್ ಎಡಿಷನ್ ಸೆಕೆಂಡ್ ಜಡ್ಜ್ನಲ್ಲಿ ಇವರು ಅಪೀಲ್ ಇವರು ದಾಖಲಾಗುತ್ತೆ. ಆ ಅಪೀಲ್ನಲ್ಲಿ ವಿಚಾರಗಳನ್ನು ಮಾಡಿ ಆ ಅಪೀಲನ್ನು ಪುರಸ್ಕಾರಕ್ಕೆ ಮಾಡ್ತಾರೆ. ಪುರಸ್ಕಾರ ಮಾಡುವಾಗ ಆ ಜಡ್ಜ್ನ ಇದರಲ್ಲಿ 46-47 ಪೇಜಿನ ಜಡ್ಜ್ಮೆಂಟ್ ಇರುತ್ತೆ. ಆ ಜಡ್ಜ್ಮೆಂಟನ್ನು ಓದಿದರೆ ಅದನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ. ಅದರಲ್ಲಿ ಗೊತ್ತಾಗುತ್ತೆ ಆ ಆದೇಶದ ವಿರುದ್ಧ ನಾವು ಏನು ಮಾಡಿದ್ದೇವೆ ಅದನ್ನು ಹೊಸ ಕಮಿಟಿಯನ್ನು ಆ ಕೋರ್ಟ್ ಕೂಡ ರೆಕಗ್ನೈಸ್ ಮಾಡುತ್ತೆ. ಈಗಿರುವ ಕಮಿಟಿ ಇದೆಯಲ್ಲ, ನಾವು ಇವತ್ತು ಎಲ್ಲಿ ಕೂತ್ಕೊಂಡಿದ್ದೇವೆ, ಈ ಕಮಿಟಿಯನ್ನು ಆ ನ್ಯಾಯಾಲಯ ರೆಕಗ್ನೈಸ್ ಮಾಡುತ್ತೆ. ಅವರು ಆ ಕೋರ್ಟಿಗೆ ಹಾಕಿರುವಂಥ ಅರ್ಜಿಯ ಬಳಿ ಏನು ನ್ಯೂನತೆ ಇದನ್ನು ಅದನ್ನು ಮಾಡಿ ಕೂಡ ಅವರಿಗೊಂದು ಅವಕಾಶ ಇರಲಿ, ನೀವು ಇನ್ನೊಮ್ಮೆ ಅಲ್ಲಿ ಮರು ಅರ್ಜಿ ಹಾಕಿ ಅಂತ ಹೇಳುವಂಥ ಒಂದು ಸೂಚನೆಯ ಮುಖಾಂತರ ಅವರನ್ನು ಪುರಸ್ಕಾರ ಮಾಡ್ತಾರೆ. ಅಷ್ಟಕ್ಕೆ ಅವರು ನಾವು ಈ ಕೇಸನ್ನು ವಿನ್ ಆಗಿದ್ದೇವೆ, ಅವರ ಹೊಸ ಕಮಿಟಿಗೆ ಕೋರ್ಟ್ ಕೂಡ ಅಪ್ರೂವ್ ಮಾಡಿದೆ ಅನ್ನುವಂಥ ಸುಳ್ಳನ್ನು ಬಂದು ಒಬ್ಬ LLB ಕಲಿತವರು ಅಂತ ಅವರು ಹೇಳ್ತಾ ಇದ್ದಾರೆ. ನನಗೆ ಬಹುಶಃ LLB ಆದವರು ಅಂತ ಅವ್ರು ಹೇಳಿದ ನೆನಪು. ಅವರು ಬಂದು ಈ ಥರ ಹೇಳ್ತಾರಂತ ಹೇಳಿದರೆ ಈ ಸಮಾಜ ಇಬ್ಬರು ನಮ್ಮ ಟ್ರಸ್ಟಿಗಳು ಕೂಡ ಅದರಲ್ಲಿ ಇದ್ದಂಥದ್ದು ಬಹುಶಃ ಇವತ್ತು ಸಮಾಜದಲ್ಲಿ ಬಹಳಷ್ಟು ಗೊಂದಲವನ್ನು ಉಂಟು ಮಾಡಿತು. ನಿನ್ನೆ ಈ ಪ್ರೆಸ್ ಕಾನ್ಫರೆನ್ಸ್ ಆದ ನಂತರ ಈ ಕ್ಷೇತ್ರದ ಭಕ್ತರು ಇರ್ಬೋದು, ಈ ನಮ್ಮ ಸಮಾಜದವರು ಇರ್ಬೋದು, ಅನೇಕ ಮಂದಿ ಫೋನ್ ಮಾಡಿ ಏನು ಇದು ವಿಚಾರಗಳು ಅಂತ ನಮ್ಮಲ್ಲಿ ವಿಚಾರಣೆ ಮಾಡ್ತಾರೆ. ಹೊಸ ಕಮಿಟಿ ಆಯ್ತಂತೆ, ಏನು ಇದು ಅಂತ ಹೇಳಿ. ಆವಾಗ ನಮಗೆ ಬೇರೆ ಅನ್ಯ ದಾರಿಯೇ ಇಲ್ಲ, ಇದನ್ನು ನಿಜವಾದ ವಿಚಾರವನ್ನು ನಿಮ್ಮ ಮುಖಾಂತರವೇ ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕು ಎನ್ನುವ ಉದ್ದೇಶದಿಂದ ಈ ಪ್ರೆಸ್ ಕಾನ್ಫರೆನ್ಸನ್ನು ನಾವು ಕರೆದಿದ್ದೇವೆ.